ನಮಸ್ಕಾರ ನಮ್ಮ ಸಮಸ್ತ ಕರ್ನಾಟಕ ಜನತೆಗೆ. ಸ್ನೇಹಿತರೆ, ನಾನು ಲಕ್ಷ್ಮೀಕಾಂತ್. ಏನೊಂದು ಹುಬ್ಳಿಯಲ್ಲಿ ನಡೆದಂಥ ಒಂದು ಘಟನೆ, ಒಂದು ಹೆಣ್ಮಗಳಿಗೆ ಒಂದು ಹೀನಾಯವಾಗಿ ಕೊಲೆ ಮಾಡಿರ್ತಾನೆ ಒಂದು ಮುಸ್ಲಿಂ ಯುವಕ. ಅದರ ವಿಚಾರದಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಆ ನೊಂದಿರೋ ಕುಟುಂಬ ಜಿ ಪರಮೇಶ್ವರ್ ಅವರಿಗೆ ಮನವಿ ಮಾಡ್ತದೆ. ಅವನಿಗೆ ಯಾವುದೇ ಒಂದು ಕೋರ್ಟಲ್ಲೂ ಬೇಲ್ ಸಿಕ್ಕಬಾರ್ದು, ಒಳ್ಳೆ ಶಿಕ್ಷೆ ಕೊಡಿ ಅಂತ ಅವ್ರಿಗೆ ಆಸ್ವಾದನೆ ಕೊಡ್ತಾರೆ. ಆಯ್ತು ಅಂತ. ಇದೇ ಜಿ ಪರಮೇಶ್ವರ್ ಅವರು ಸೌಜನ್ಯ ವಿಚಾರದಲ್ಲಿ ಮುಗಿದೋದ ಅಧ್ಯಾಯ, ಇದು ಬಿಟ್ಟುಬಿಡಿ ಅಂತಾರೆ ನ್ಯೂಸ್ ಅವರು. ಏನೋ ಒಂದು ಪ್ರಶ್ನೆ ಕೇಳಿದಾಗ, ಈಗ ಹುಬ್ಳಿಯಲ್ಲಿ ನಡೆದಂಥ ಘಟನೆನೂ ಇದೇ ರೀಸನ್ನೇ. ಇನ್ನೊಂದು ತಿಂಗಳು ಬಿಟ್ಟು ಕೇಳಿದ್ರೆ ಯಾರಾದರೂ ನ್ಯೂಸ್ ಅವರು, ಸರ್ ವಿಚಾರದಲ್ಲಿ ಏನಾಯಿತು, ಅವ್ರಿಗೆ ನ್ಯಾಯ ಸಿಗುತ್ತಾ ಅಂತಂದಾಗ ಇದೇ ಮಾತು ಹೇಳ್ತಾರೆ, ಇದು ಮುಗ್ದೋದ ಅಧ್ಯಾಯ. ಇಂಥವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ಇವ್ರಿಗೆ ಸಲ್ಯೂಟ್ ಹೊಡ್ಕೊಂಡು ನಾವು ಓಟ್ ಹಾಕಿ ಇವ್ರಿಗೆ ಸಲ್ಯೂಟ್ ಹೊಡ್ಕೊಂಡು ಇರಬೇಕಾ? ಇಂಥ ವ್ಯಕ್ತಿಗಳು ನಮಗೆ ಬೇಕಾ? ಒಂದು ವ್ಯಕ್ತಿ ನೋಡಿದ್ರೆ, ರೀ ನನ್ನ ಕಸಿನ್ಸ್ ಅವರು, ನಮ್ಮ ಬ್ರದರ್ಸ್ ಅಂತಾರೆ. ಇಂಥ ವ್ಯಕ್ತಿಗಳಿಗೆ ಓಟ್ ಗಿಮಿಕ್ಗೋಸ್ಕರ ಇವ್ರು ಬೇಳೆ ಬೇಯಿಸ್ಕೊತಾರೆ. ನಮಗೆ ರಕ್ಷಣೆಗೋಸ್ಕರ ಇವ್ರನ್ನ ನಾವು ಓಟ್ ಹಾಕ್ತಾ ಇರಲ್ಲ. ನಾವು ಓಟ್ ಹಾಕಿ ನಾವೇ ತುಳಿಸ್ಕೊಳ್ಳೋ ಅಂಥ ಕೆಲಸ ಮಾಡ್ತಾಯಿದ್ವಿ. ಇಲ್ಲಿ ಬ್ರದರ್ಸು, ಕಜಿನ್ಸು ಅದೆಲ್ಲ ಮುಖ್ಯ. ಯಾವನೇ ತಪ್ಪು ಮಾಡಿದ್ರು ಅವನಿಗೆ ಒಳ್ಳೆಯ ಶಿಕ್ಷೆ ಕೊಡಬೇಕು. ಅಂಥವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಯಾವುದೋ ಒಂದು ಓಟ್ ಗಿಮಿಕ್ಗೆ ಅವ್ರ ಓಟು ಅಂದರೆ ಒಂದು 5 ವರ್ಷವೂ ಇವರು ಲೂಟಿ ಹೊಡ್ಕೊಂಡು ತಿನ್ನಬೇಕಲ್ಲ. ಅದಕ್ಕೆ ಒಂದು ಇನ್ನೊಬ್ಬರ ಪರವಾಗೇ ಮಾತಾಡ್ತಾರೆ. ಅತಿ ಹೆಚ್ಚು ಓಟು ನಮಗೆ ಸಿಗೋದು ಇವರಿಂದ ಅನ್ನೋ ಕಾರಣದಿಂದ ಅವ್ರನ್ನ ಬಿಟ್ಟುಕೊಡೋ ಕೆಲಸ ಅವ್ರು ಮಾಡಲ್ಲ. ಯಾರೇ ಆಗಲಿ, ನ್ಯಾಯ ಅನ್ನೋದು ಒಬ್ಬರಿಗೆ ಇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರು ಸಂವಿಧಾನವನ್ನು ನಮಗೋಸ್ಕರ ರಚನೆ ಮಾಡಿ ಒಂದು ಸೂಚನೆ ಕೊಡ್ತಾರೆ. ಅಂದರೆ ಒಂದು ವಿಗ್ರಹದಲ್ಲೇ ತಾವು ನೋಡ್ಬೋದು, ಬಿಲ್ಡಿಂಗ್ ತೋರಿಸ್ಕೊಂಡು ವಿಧಾನಸೌಧ ಮುಂದೆ ಆಗ್ಬೋದು, ಪ್ರತಿಯೊಂದು ವಿಗ್ರಹದಲ್ಲೂ ಬಿಲ್ಡಿಂಗ್ ತೋರಿಸಿ ಒಂದು ಕಾನೂನ ಒಂದು ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರು ಆ ಬುಕ್ಕನ್ನು ಹಿಂಗೆ ಇಟ್ಕೊಂಡೇ ಹಿಂಗಿರ್ತಾರೆ. ಅಂದರೆ ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ. ಇಲ್ಲಿ ನನ್ನೋನು, ನಿನ್ನೋನು, ತನ್ನೋರು ಅದೆಲ್ಲ ಮುಖ್ಯ. ಯಾರೇ ತಪ್ಪು ಮಾಡಿದ್ರು ಒಳ್ಳೆ ಶಿಕ್ಷೆ ಆಯೋಜನೆ ಮಾಡಬೇಕು. ಇದು ಆಯೋಜನೆ ಆಗಬೇಕಂದ್ರೆ ತಾವು ನಾವು ಎಲ್ಲ ಸೇರ್ ಮಾಡಿದ್ರೆ ಮಾತ್ರ ಆಗುತ್ತೆ. ಅಲ್ಲ, ಈಗಿರುವಂಥ ಸರ್ಕಾರದಲ್ಲೇ ಇವಾಗ ಹೇಳ್ತೀನಿ ನೋಡಿ, ಥೈಲ್ಯಾಂಡು ಅಂತಿಂಥ ಕಡೆ ತುಂಬ ಅನ್ಯಾಯಗಳು ನಡೀತಾ ಇದ್ವು. ಅಂದರೆ ಒಂದು ವ್ಯಭಿಚಾರಿ ತುಂಬ ಸೂಳೆಗಾರಿಕೆ ಅಂತಾರೆ, ತುಂಬ ನಾನಾ ರೀತಿ ಅದನ್ನು ಮಾಂಸದಂಧೆ ಅಂತಾರೆ, ಹಲವಾರು ರೀತಿಯಲ್ಲಿ ಕರೀತಾರೆ. ಔಟ್ ಆಫ್ ಕಂಟ್ರಿಗಳಿಗೆ ಹೋಗ್ಬೇಕಾಯ್ತು ಮೊದಲು ಅವೆಲ್ಲ ನೋಡ್ಬೇಕಂದ್ರೆ. ಇಲ್ಲನ್ನ ಯುವಕರು ಏನಾದರೂ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮಲ್ಲೇ ಉದ್ಭವ ಆಗ್ಬಿಟ್ಟೈತೆ ಇಲ್ಲಿ. ಅಂದರೆ ಇಲ್ಲಿ ಯಾರೂ ರೂಲ್ಸು ರೆಗ್ಯುಲೇಷನ್ನು ಯಾರೂ ಮಾತಾಡಿದ್ರೆ ಅವರಿಗೆ ಒಂದು ಆರೋಪ ಹೊರಿಸಿ ಒಂದು ಜೈಲು ಶಿಕ್ಷೆ ಅಂತ ಹಾಕ್ತಾರೆ. ಇಲ್ಲಾಂದರೆ FIR ಫೈಲ್ ಮಾಡೋದು, ಈ ರೀತಿ. ಅದಕ್ಕೆ ಹೆದರ್ಕೊಂಡು ಯಾರೂ ಧ್ವನಿ ಎತ್ತಾ ಇಲ್ಲ. ದಯವಿಟ್ಟು ಧ್ವನಿ ಎತ್ತುವಂಥವರಾಗಿ ನೋಡಿ. ಒಂದು ಔಟ್ ಆಫ್ ಕಂಟ್ರಿಗಳಲ್ಲಿ ಏನು ಬಾಂಬೆ, ಡೆಲ್ಲಿ ಈ ಥರ ಹೋಗ್ತಾಯಿದ್ರು ಮೊದಲು ಯುವಕರು. ಇವಾಗ ನಮ್ಮಲ್ಲೇ ಉದ್ಭವ ಆಗಿದೆ ಅದು. ಇಲ್ಲಿ ಈ ಫೋರಮ್ ಡೌನಲ್ಲೂ ಅಷ್ಟೇ. ಈ ಕಡೆ ನೀವು ಎಲೆಕ್ಟ್ರಾನಿಕ್ ಸಿಟಿ ಬರೋಕ್ಕೆ ಹೋದರೆ ಅಲ್ಲಿಯೂ ಅಷ್ಟೇ. ಆ ಲೈನಲ್ಲಿ ನಿಂತಿರ್ತಾರೆ, ಫುಲ್ ಫೋರಮ್ ಲೈನಲ್ಲಿ. ಯಾರು ನೀಗ್ರೋಲು ಒಂದು ಏನು ಔಟ್ ಆಫ್ ಕಂಟ್ರಿಗಳಿದ್ದಾರೆ, ಈ ಬ್ಲ್ಯಾಕ್ ಯಾವ ಕಂಟ್ರಿ ಹೇಳ್ತಾರಲ್ಲಪ್ಪ, ಯುಗಾಂಡ, ಈ ಕಡೆ ಭಾಗದವರು ಅತಿ ಹೆಚ್ಚಾಗಿದ್ದಾರೆ. ಇದಕ್ಕೆ ಮೊದಲು ಎಣ್ಣೂರು ಕ್ರಾಸು ಬಿಡ್ಬಿಟ್ಟಿದ್ರು, ಆಮೇಲೆ MG ರೋಡಲ್ಲಿ ಬಿಡ್ಬಿಟ್ಟಿದ್ರು, ಇವಾಗ ಕೋರಮಂಗಲದಲ್ಲಿ ಬಿಟ್ಕೊಂಡಿದ್ದಾರೆ. ಅಂದರೆ ಈಗ ಕಣ್ಣಿಗೆ ಕಂಡ್ರು ಕಾಣದಂತೆ ನಡೀತಾ ಇದೆ. ಅಂದರೆ ಇದರಲ್ಲಿ ಯಾರ್ಯಾರು ಕುಮ್ಮಕ್ಕಿದೆ, ಅಲ್ಲಿ ನಾವು ಏನು ಪಾಠ ಕಲಿಸ್ದಂಗೆ ಆಗುತ್ತೆ ಹೇಳಿ. ಅಲ್ಲಿ ಫ್ಯಾಮ್ಲಿಗಳು ಓಡಾಡ್ತಾರೆ, ಮತ್ತು ಅಲ್ಲೇ ಹೂವು ಮಾರ್ತಾರೆ ಪಾಪ. ಒಂದು ಫ್ಯಾಮ್ಲಿ, ಕೆಲವು ಬುಡಕಟ್ಟು ಅವರು ಒಂದು ಕುಟುಂಬಗಳು. ಆ ಹೆಣ್ಮಕ್ಳು ಏನಿಲ್ಲ ಅಂದರೂ ಒಂದು 20-15 ಹೆಣ್ಮಕ್ಳು ಅಲ್ಲಿದ್ದರು ನಿನ್ನೆ. ಅಂದರೆ ಚಿಕ್ಕ ಹೆಣ್ಮಕ್ಳು. ಅವ್ರ ಮೈಂಡಿಗೆ ಏನು ಬರುತ್ತೆ ಹೇಳಿ, ಇದೇನು ಇದು, ಯಾವ ಥರ ಇದು, ಏನು ಅಂದರೆ ಪಾಠ ನಾವು ಒಳ್ಳೆ ವಿಚಾರದಲ್ಲಿ ಮಕ್ಳಿಗೆ ಹೇಳ್ಕೊಟ್ರೆ ಒಳ್ಳೆ ವಿಚಾರದಲ್ಲಿ ಆ ಮಕ್ಕಳು ಬದುಕ್ತಾರೆ. ಇಲ್ಲಿ ಕೆಟ್ಟ ದಂಧೆಗಳು ನಡೀತಾ ಇದ್ದರು, ಅವ್ರ ಕಣ್ಮುಂದೆ ನಡೀತಾ ಇದ್ದರೆ ಅವರು ಅದನ್ನ ಇನ್ವಾಲ್ವ್ ಆಗಿಬಿಡ್ತಾರೆ. ದಯವಿಟ್ಟು ಇದೆಲ್ಲ ನಿಲ್ಲಬೇಕು ಅಂದರೆ ಪ್ರತಿಯೊಬ್ಬರೂ ನಮ್ಮ ಕರ್ನಾಟಕದಲ್ಲಿ ಧ್ವನಿ ಎತ್ತಬೇಕು. ಧ್ವನಿ ಎತ್ತುವಂಥ ವ್ಯಕ್ತಿಗಳಾಗಬೇಕು. ಇವತ್ತು ಆ ಹೆಣ್ಮಕ್ಳಿಗಾಗಿದೆ, ನಾಳೆ ನಮ್ಮನೆ ಹೆಣ್ಮಕ್ಳಿಗಾಗ್ಬೋದು, ನಿಮ್ಮನೆ ಹೆಣ್ಮಕ್ಳಿಗಾಗ್ಬೋದು. ದಯವಿಟ್ಟು ಮೊಬೈಲೆಲ್ಲ ಧ್ವನಿ ಎತ್ತಿ. ತುಂಬ ದಿನನಿತ್ಯ ನೋಡಿದ್ರೆ ಮೊಬೈಲಲ್ಲಿ ಅದೇ ಇರಬೇಕು. ಅದಕ್ಕೆ ಒಳ್ಳೆ ಶಿಕ್ಷೆ ತರಬೇಕು. ಅವತ್ತೇ ಎನ್ಕೌಂಟ್ರ್ ಮಾಡಿ ಬಿಸಾಕಬೇಕು, ಇಲ್ಲಿ ನೇಣಿಗೆ ಹಾಕಬೇಕು ಪಬ್ಲಿಕ್ಕಲ್ಲಿ.
ಏನು ಸೌದಿಯಲ್ಲಿ ಅರಬಿಯಲ್ಲಿ ಆ ಕಡೆ ನಡೀತಾ ಇದೆಯಲ್ಲ, ಅದೇ ರೀತಿ ಶಿಕ್ಷೆ ಕಲ್ಲಲ್ಲಿ ಹೊಡೆದಾದರೂ ಸಾಯಿಸಬೇಕು ಅಂತ ನನ್ನ ಮಕ್ಕಳಿಗೆ. ಯಾಕಂದರೆ ಹೆಣ್ಮಗನ್ನ ಒಂದು ಹೆಣ್ಣನ್ನ ಹೀನಾಯವಾಗಿ ಸಾಯಿಸ್ತಾನಲ್ಲ, ಕಣ್ಣು ಮುಂದೆ ಎಲ್ಲ ನೋಡ್ತಾ ಇರ್ತಾರಲ್ಲ ಜನ, ಯಾರು ಬಿಡಿಸುವಂಥ ಕೆಲಸ ಮಾಡಲ್ಲ ಅಲ್ವಾ. ಅದು ಭಯ ಹುಟ್ಟಬೇಕು. ನೆಕ್ಸ್ಟ್ ಒಂದು ಹೆಣ್ಣು ಮಗು ಬಗ್ಗೆ ಆ ರೀತಿ ಆಲೋಚನೆ ಮಾಡಿ ಸಾಯಿಸಬೇಕು ಅನ್ನುವಂಥ ವ್ಯಕ್ತಿಗೆ ಭಯ ಹುಟ್ಟಿಸ್ಬೇಕು ಅಂದರೆ ನಾವು ದಯವಿಟ್ಟು ತಾವೆಲ್ಲ ಧ್ವನಿ ಎತ್ತಂಥವರಾಗಿ, ಇಲ್ಲ ಮೌನವಾಗಿದ್ದರೆ ನಾಳೆ ನಮ್ಮ ಮನೆ ಹೆಣ್ಮಕ್ಳಿಗೆ ಹೋಗುತ್ತೆ. ಎಲ್ರಿಗೂ ನ್ಯಾಯ ಅನ್ನೋದು ಒಂದೇ. ಯಾವುದೇ ವ್ಯಕ್ತಿ ನೋಡೋ ಒಂದು ಆ ವರ್ಗದ ವ್ಯಕ್ತಿ ಮಾಡಿದ್ದಕ್ಕೆ ಆ ವರ್ಗದವ್ರ ಮೇಲೆ ನಾವು ಆರೋಪ ಮಾಡಲಿಕ್ಕಾಗಲ್ಲ. ಯಾರೋ ಒಬ್ಬ ಇಬ್ಬರು ಮಾಡೋದಕ್ಕೆ. ಮೊನ್ನೆ ಒಬ್ಬ ನೋಡಿದ್ರೆ ಅಲ್ಲ ಬರಲ್ಲ ಅಂತ ಕರಿ ಅಂತ ಹೇಳ್ತಾನೆ ನಿಷಾದಲ್ಲಿ. ಅಂಥವ್ರಿಗೆಲ್ಲ ಶಿಕ್ಷೆ ಕೊಡಬೇಕು. ದಿಕ್ಕು ತಪ್ಪಿಸುವಂಥ ಕೆಲಸಗಳು ಮಾಡ್ತಾಯಿದೆ ಕೆಲವು ಮುಟ್ಟಾಳರು. ಎಲ್ಲರೂ ಒಂದೇ ನಾವು ಅನ್ನೋದು ನಮ್ಮ ಭಾವನೆಗಳಲ್ಲಿರ್ತದೆ. ನಮ್ಮ ಕಡೆಯಿಂದ ಯಾರಾದರೂ ಆ ಕುಟುಂಬಗಳಿಗೆ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದೀವ? ಒಂದು ಮುಸ್ಲಿಂ ಹೆಣ್ಣುಮಗಳಿಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆಯಾ? ದಯವಿಟ್ಟು ಮುಸ್ಲಿಂ ಬಾಂಧವರೇ, ನೀವು ಕೂಡ ಧ್ವನಿ ಎತ್ತಬೇಕು ಇದ್ರ ಬಗ್ಗೆ. ಅವನಿಗೆ ಶಿಕ್ಷೆ ಕೊಡಬೇಕು, ಒಳ್ಳೆ ಶಿಕ್ಷೆ ಅಂತ. ಯಾವುದೇ ತಪ್ಪುಗಳಾದಾಗ ನೀವು ಇನ್ವಾಲ್ವ್ ಆಗಬೇಕು. ಇಲ್ಲಿ ನೀವು ನಮಗೆ ಒಂದು ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಥರನೇ. ನಮಗೆ ನೀವು ಯಾವುದೋ ಒಂದು ಬೇರೆ ವರ್ಗ ಅಂತಲ್ಲ. ಎಲ್ಲರೂ ಈ ಥರ ಒಂದು ಸಮಸ್ಯೆ ಆದಾಗ ಎಲ್ಲರೂ ಧ್ವನಿ ಎತ್ತೋಂಥರಬೇಕು. ಇದು ನಮಗಾಗಿಲ್ಲ ಬಿಡು, ನಾವ್ಯಾಕೆ ಧ್ವನಿ ಎತ್ತೋದು? ದಯವಿಟ್ಟು ಅದು ತಪ್ಪು. ಅಲ್ಲೇ ನಾವು ತಪ್ಪು ಕಲ್ಪನೆ ಜನಗಳಿಗೆ ತಿಳಿಸುವಂಗಾಗುತ್ತೆ. ಮಸೀದಿ ದರ್ಗಾದಲ್ಲಿ ಏನು ಒಂದು ನೀವು ಶುಕ್ರವಾರ ಆಯ್ತಂದರೆ ಒಳ್ಳೆ ಸಂದೇಶ ತಿಳಿಸಿ, ಇಲ್ಲಿ ಈ ರೀತಿ ಬದುಕಿ ಈ ರೀತಿ ಹೋಗಿ ಅಂತ. ಬರೀ ಅಲ್ಲಾನು ನೆನೆಸ್ಕೊಂಡು ಬಂದರೆ ಸಾಲದು, ಬದುಕುವ ರೀತಿ ಮಸೀದಿಗಳಲ್ಲಿ ನೀವು ತೋರಿಸಿ. ದಯವಿಟ್ಟು ಈ ಕೆಲಸ ಮಾಡಿ ಮೌಲ್ವಿ ಸಾಬುಗಳೇ. ಯಾಕಂದರೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಈ ರಾಜಕಾರಣಿಗಳಾಗ್ಬೋದು. ಇವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನನ್ನ ಬಂಧುಗಳು, ನನ್ನ ಅಣ್ಣ ತಮ್ಮಂದರು ಅಂತ ಹೇಳ್ತಾರೆ. ಅದಕ್ಕೆ ಮರಳಾಗಿ ಇಂಥ ವ್ಯಕ್ತಿಗಳಿಗೆಲ್ಲ ಓಟ್ ಹಾಕ್ಬೇಡಿ. ನಮ್ಮ ಸಮಾಜನ ಕಾಪಾಡುವಂಥ ವ್ಯಕ್ತಿಗಳಿಗೆ ಓಟ್ ಹಾಕಿ, ಒಳ್ಳೆಯ ನಾಯಕನ ಆಯ್ಕೆ ಮಾಡ್ಕೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯ ನಾಯಕ ಯಾರು? ನಾನು ಇಲ್ಲ, ನನಗೇ ನೀವು ಅಧಿಕಾರ ಕೊಟ್ಟರೆ ಇಂಥವ್ರನ್ನೆಲ್ಲ ಎನ್ಕೌಂಟ್ರ್ ಮಾಡಿಸಿ ಜಡ್ಜ್ ಮುಂದೆ ನಾನು ನೇರವಾಗಿ ಹೋಗಿ ಅವ್ರ ಕಾಲು ಬೇಕಾದರೆ ಬಿದ್ದುಕೊಂಡ್ಬಿಡ್ತೀನಿ. ಈ ಥರ ಒಂದು ರೂಲ್ಸ್ ತೊಗೊಂಬನ್ನಿ ಅಂತ. ಇಲ್ಲಿ ನಮ್ಮಲ್ಲಿ ಯಾರೂ ಆ ಥರ ಮಾಡಲ್ಲ. ಯಾಕಂದರೆ ನಮ್ಮ ಒಂದು ವಿಟ್ನೆಸ್ ಅಂದರೆ ಒಂದು ಒಳ್ಳೆತನ ನೋಡಿ ನಮ್ಮನ್ನು ಬಳಸ್ಕೊತಾರೆ. ಒಳ್ಳೆ ವ್ಯಕ್ತಿಗಳು ಆಗಿ ಈಗ ಅಂತೇಳಿ ನಮ್ಮನ್ನು ಬಳಸ್ಕೊಂಡು ಇವರು ಓಟ್ ಗಿಟ್ಟಿಸ್ಕೊತಾರೆ. ಮತ್ತು ಇವ್ರ ಕೆಲಸ ಕಾರ್ಯಗಳೆಲ್ಲ ಮುಗಿದ ಮೇಲೆ ನೀನು ಯಾರು ಅಂದ್ಬಿಟ್ಟು ದೂರ ಬಿಡ್ತಾರೆ. ಅದಾಗಬಾರ್ದು. ಕಾನೂನು, ಒಳ್ಳೆ ಕಾನೂನು ತರಬೇಕಂದ್ರೆ ಏನೊಂದು ಸಿ ಎಮ್ ಮಾಡಿರ್ತೀವಿ ನಮ್ಮ ಕರ್ನಾಟಕದಲ್ಲಿ, ಅಂಥ ವ್ಯಕ್ತಿ ಕೂಡ ಜನಗಳ ಪರವಾಗಿರಬೇಕು. ಬರೀ ಓಟಿಗೆ ಹೋಗಿ ಗಿಮಿಕ್ಗೋಸ್ಕರ ಅವರು ಏನು ಮಾಡಿದ್ರೂ ಸುಮ್ಗೆ ಇರೋದು, ಅದು ಮುಟ್ಟಾಳ್ತನ. ಯಾವುದೇ ಒಂದು ಪಕ್ಷ ಬರಲಿ, ಒಳ್ಳೇದು ಮಾಡಬೇಕು, ಒಳ್ಳೇದು ಬಯಸಬೇಕು, 4 ಜನಕ್ಕೆ ಒಳ್ಳೆತನ ಹೇಳ್ಕೊಡ್ಬೇಕು. ದೊಡ್ಡ ವ್ಯಕ್ತಿನಾಗಿ ಒಂದು ಸಿ ಎಮ್ ಮಾಡಿದ್ದಾರೆ. ಈಗ ಅವರು ಅದ್ರ ಬಗ್ಗೆ ಧ್ವನಿನೇ ಎತ್ತಾ ಇಲ್ಲ, ಅದ್ರ ವಿಚಾರದಲ್ಲೇ ಮಾತಾಡ್ತಾ ಇಲ್ಲ. ಅಂದರೆ ಇಲ್ಲಿ ಓಟಿನ ಗಿಮಿಕ್ಕು. ದಯವಿಟ್ಟು ಅದಾಗಬಾರ್ದು. ಎಲ್ಲರೂ ಧ್ವನಿ ಎತ್ತಿ ನಿಮ್ಮ ಮೊಬೈಲ್ಗಳಲ್ಲೇ ಒಂದೊಂದು ಮೆಸೇಜ್ಗಳಾಕಿ. ಇದರೆಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಅಂದರೆ ಬನ್ನಿ, ವಿಧಾನಸೌಧ ಮುಂದೆನೇ ಹೋರಾಟ ಮಾಡೋಣ. ಯಾರೆಲ್ಲ ಬರ್ತೀರಾ ನನಗೊಂದು ಮೆಸೇಜ್ ಹಾಕಿ. ದಯವಿಟ್ಟು ಇಂಥ ದಿನ ಅಂದರೆ ಅಂಥ ದಿನ ನಾನು ನಿಲ್ತೀನಿ. ಬೇಕಾದರೆ ಅದೇನೇ ಆಗಲಿ ಬಂದು ನಿಲ್ತೀನಿ. ಎಲ್ಲರೂ ಪ್ರೊಟೆಕ್ಟ್ ಮಾಡೋಣ. ಒಂದು ಹೆಣ್ಣುಮಗಳಿಗೋಸ್ಕರ ಇಷ್ಟೆಲ್ಲ ನಾವು ಮಾಡೋಣ. ಎಲ್ಲೋ ಆಗಿರುವಂಥ ಘಟನೆಗೆ ಇವರು ಒಂದು ತೊಂದರೆ ಆಯ್ತು ಅಂತೇಳಿ MG ರೋಡಲ್ಲೆಲ್ಲ ಇದು ಮಾಡಿದ್ರು ಕೆಲವು ಕಿಡಿಗೇಡಿಗಳು ಅಂತ ಹೇಳ್ಬೋದು ಅವ್ರಿಗೆ. ಇಲ್ಲಿ ನಮ್ಮಲ್ಲೇ ಅನ್ಯಾಯ ನಡೀತಾ ಇದೆ. ಇಲ್ಲೊಂದು ಪ್ರೊಟೆಕ್ಟ್ ಮಾಡೋಕ್ಕೆ ಆ ವರ್ಗದವ್ರು ಬರ್ತಾಯಿಲ್ಲ. ಯಾಕೆ ಹೇಳಿ? ಮುಸ್ಲಿಂ ಬಂದವರೇ. ಈ ಥರ ಆಗಿದೆ ಒಂದು ಹಿಂದೂ ಹೆಣ್ಮಗಳಿಗೆ. ನಿಮ್ಮ ವರ್ಗದಲ್ಲಿ ಎಲ್ಲೋ ಒಂದು ಅನ್ಯಾಯ ಆಯಿತು, ಯುರೋಪ್ ಅಲ್ಲೆಲ್ಲ ಕಂಟ್ರಿಗಳೆಲ್ಲ ಅಲ್ಲಿ ಆಗಿದ್ದಕ್ಕೆ ಈ MG ರೋಡಲ್ಲಿ ಧ್ವನಿ ಎತ್ತಿದ್ರಿ. ಅದೇ ಇವಾಗ ಈ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಇಲ್ಲಿ ಧ್ವನಿ ಎತ್ತಲ್ಲ. ನಮಗೆ ಯಾಕೆ? ನಮ್ಮ ವರ್ಗದವ್ರಲ್ಲ. ಅದನ್ನ ಮೊದಲು ಬಿಟ್ಬಿಟ್ಟು ನಾವೆಲ್ಲ ಒಂದೇ ಅಣ್ಣ ತಮ್ಮಂದರು ಅಂತ ಧ್ವನಿ ಎತ್ತಂಥವ್ರಾಗಬೇಕು ಎಲ್ರೂ. ನನಗೆ ಯಾಕೆ, ನಿನಗೆ ಯಾಕೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಇದು ಮುಗಿಯಲ್ಲ, ನ್ಯಾಯ ಸಿಗಲ್ಲ. ದಯವಿಟ್ಟು ಎಲ್ಲ ಧ್ವನಿ ಎತ್ತಂಥವರಾಗಿ, ಯಾರು ಹೆದರುವಂಥ ಕೆಲಸ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಧ್ವನಿ ಎತ್ತಬಹುದು. ನಾವು ಇನ್ನೊಬ್ಬರಿಗೇನು ಅರ್ಟ್ ಮಾಡೋ ಥರ ಏನಿಲ್ಲ. ಎಲ್ಲರಿಗೂ ಒಂದೇ ನ್ಯಾಯ, ಒಂದೇ ಶಿಕ್ಷೆ ಕೊಡಬೇಕು. ದಯವಿಟ್ಟು ಆ ರೂಲ್ಸ್ ತರಬೇಕು. ಆವಾಗೇ ಭಯ ಬರೋದು. ಅಲ್ಲಿವರೆಗೂ ಭಯ ಬರೋಲ್ಲ. ಎಲ್ಲರೂ ಕೈ ಜೋಡಿಸ್ಬೇಕು ದಯವಿಟ್ಟು. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.